ದೇವಿಯ ಮಹಾತ್ಮೆಯ 3ನೇ ಅಧ್ಯಾಯ. ತಮಗೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳೇ. ಶ್ರೀದೇವಿಯ ಮಹಾತ್ಮೆಯ 3ನೇ ಅಧ್ಯಾಯದಲ್ಲಿ ಶ್ರೀದೇವಿಯು ತನ್ನ ಸುದರ್ಶನಾಸ್ತ್ರದಿಂದ ಮಧುಕೈಟಭರನ್ನು ಸಂಹರಿಸಿದ್ದು ಬರ್ತದೆ. ಆ ಸಂಹರಿಸಿದ್ದು ಪ್ರಾರಂಭ ಮಾಡೋಣ. ಶೌರ್ಯಮಯ ಮಧುಕೈಟಭರುಗಳ ಶೌರ್ಯ ರೂಪಿ ಪರಾಂಬೆ ಭುಜಬಲ ಶೌರ್ಯದೆಂ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ. ಶೌರ್ಯಮಯ ಮಧುಕೈಟಭರುಗಳ ಶೌರ್ಯ ರೂಪಿ ಪರಾಂಬೆ ಭುಜಬಲ ಶೌರ್ಯದೆಂ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ. ಕೇಳಲ್ಲವೋ ವ್ರಸಭೇಷ ದೇವಿಯು ಬಾಳ ಕೃಪೆಯನ್ನು ಮಾಡಿ ದೃಶ್ಯವ ತಾಳಲಿಕ್ಕೆ ಮರಗಿದ್ದವು ತಾಯಗಲಿರ್ದ ಕರು ತೆರದೆ. ಲೋಲ ಮಂಗಳ ಯಗಲೆ ಚಿಂತಾ ಲೋಲರಾಗಿರೆ ಮೂರ್ತಿ ಮೂವರು ಬಾಳ ಯೋಚನೆ ಮಾಡಿದೆವು ನಮ್ಮೊಳಗೆ ಕೇಳೆಂದ. ಚಿಂತೆ ಮಾಡಲು ಬಪ್ಪುದೇನದು ಚಿಂತೆ ಕಳೆಯುವ ದೇವಿ ಆಜ್ಞೆಯನ್ನಂತೂ ಶಿರಸದಿ ತಾಳ್ದೆವಾವಲೋಕದ ವಿಚಾರಕ್ಕೆ. ಎಂತು ಮುಂದುದ್ಯೋಗ ಮೂವರಿಗಂತೂ ಆಜ್ಞೆಯದಾಯ್ತು ಮೂವರು ಎಂತು ಮಾಡುವೆವೆಂದು ತಜ ವಿಜಯಗೊಂಡೆವಾವೆಂದ. ಜಗಕ್ಕೆ ದೊರೆಯೊಬ್ಬಾತನಾಗಲು ಜಗವಿದ್ದು ಸುಸೂತ್ರದಲ್ಲಿ ನಡೆಯುವುದು. ಜಗಕ್ಕೆ ಮೂವರು ದೊರೆಗಳಾಗಲು ಜಗ ನಡೆಯುವುದೆಂತೋ. ಜಗಕ್ಕೆ ನಾ ದೊರೆಯನ್ನ ಮಾತಿಂ ಜಗವ ಪಾಲಿಸಿರೆನಲು ಬ್ರಹ್ಮನ್. ಜಗಕ್ಕೆ ದೊರೆ ನಾನೆನ್ನ ಆಜ್ಞೆಯೊಳಿರಿ ನೀವೆಂದ. ಇರಿ ನೀವೆಂದ. ಆರ ಗರ್ಭದಿ ಭುವನ 14 ಆರಿಗುಂಟು ಅವರೇ ದೊರೆಗಳು ಆರಿಗಿಲ್ಲವೋ ಅವರೇ ಕಿಂಕರರೆನಲು ಅಜನಗುತ್ತಾ. ನಾರಾಯಣನಿಗೆ ನನಗೆ ಜಗವನ್ನು ತೋರುವೆನು ಎಂದಿರುವರುಗಳ ಶರೀರವನ್ನು ನುಂಗಿದನು ಎಲೆ ಬಸವೇಶ ಕೇಳೆಂದ. ಹೊಕ್ಕೆ ವೀರ್ವರು ಗರ್ಭದೊಳಗೆಯು ಲೆಕ್ಕವಿಲ್ಲದ ನದಿನ ಗಂಗಳು. ಹಕ್ಕಿ ಹುಳು ಕ್ರಿಮಿ ಪಶುವು ನರಸುರ ಅಸುರ ಗಂಧರ್ವ. ಕಕ್ಕ ಸೆನಿಪು ಸಮುದ್ರರಣ್ಯವು ಸ್ವಕ್ಕಿರುವ ದೇಶಾಧಿಪತಿಗಳು. ಲೆಕ್ಕವಿಲ್ಲದೆ ತೋರುತ್ತಿರ್ದರು ಅಜನ ಗರ್ಭದಲೇ. ರಥವು ಕುದುರೆಯು ಪಾಯ್ದಳವು ಮಾರಥರು ಶಸ್ತ್ರವು ಕಳೆ ಬೇರೆಯು ಅತಿರನವು ವಾತಾಹತವು ಶುಭ ಶೋಭನವು ವಿಭವು. ಮತಿಯು ಶಮೆ ಗುರು ಭಜನೆ ಭಕ್ತಿಯು ಸತ್ವರಜತಮರೆ ನಿಪ ಮೂವರು. ಮಿತಿಯು ಇಲ್ಲದೆ ಋಷಿಗಳಿರ್ದರು ಅಜನ ಗರ್ಭದಲೇ. ನೋಡಿದೆವು ಬಹು ದೇಶಕೋಶವ ನೋಡಿದೆವು ಬಹು ತೀರ್ಥಕ್ಷೇತ್ರವ ನೋಡಿದೆವಮ್ಮ ಸ್ವರ್ಗವಿತಳ ತೊಳಗಳೆಂಬುವನು. ನೋಡಿದೆವು ಶಿವನ ಜನ ಲೋಕವ ನೋಡಿದೆವು ವೈಕುಂಠವೆಂಬು. ನೋಡಿ ನೋಡಿಯ ಹರುಷಿಸಿದೆವಾ ವೀರ್ವರುಗಳೆಂದ.
ದಾರಿ ತಪ್ಪಿದೆ ವಾವು ಬಯಲನ್ನು ಸೇರುವುದು ಅಸದಳವು ಆಗಿರೆ ಮೀರೆ ಹೋಗುತ್ತಲೊಡೆದ ಬ್ರಹ್ಮನ ಪಾಲದಲ್ಲಿ ನಾನು ಶೌರಿ ತಾ ಕೆಳಭಾಗ ಕೆಳೆದು ದ್ವಾರದಲ್ಲಿ ತಾ ಹೊರಟನಾತಗೆ ಸೇರಿದುದು ನಾಮವು ಅಧೋಕ್ಷಜನೆಂಬ ಹೆಸರಿನಲ್ಲೇ ಮೆಚ್ಚಿದೆವು ನಾ ವಜನ ಗರ್ಭದ ಹೆಚ್ಚಿನ ಲೋಕಗಳ ಕಂಡೆ ಅಚ್ಚರಿಯ ಬೆಡ ವಿಷ್ಣು ನುಡಿದನು ಎನ್ನ ಗರ್ಭದಲ್ಲೇ ಮುಚ್ಚು ಮರೆ ಇಲ್ಲದಲ್ಲೇ ನೋಡಿರಿ ನಿಚ್ಚಳವಾದ ಲೋಕವು ಇಚ್ಛೆಯುಳ್ಳವರು ಹೋಗಿರೆಂದೇ ತೆರೆದೆ ನಾನನವಾ ನೋಡ ಜನನಿ ವಿಷ್ಣು ಗರ್ಭವ ನೋಡಿದರೆ ಆಯ್ತಿಬ್ಬರಿ ಆತಕ್ಕೆ ನೋಡು ಎನ್ನ ವಿಷ್ಣುವಿನ ಜಠರಾಂತರಕ್ಕೆ ಅಜನಿಳಿದು ನೋಡುತ್ತಿರುತ್ತಿರೆ ವಿಷ್ಣು ಯೋಗಾರೂಢನಾಗು ತಾಲದೆಲೆಯಲ್ಲಿ ಮಾಡಿದನು ಶಯನವನು ಪೂರ್ಣ ಬ್ರಹ್ಮ ತಾನಾಗ ದೇವಿ ಚರಣಾಂಬುಜದ ಧ್ಯಾನದಿಟ್ಟಾವುದಪ್ಪಲು ಇಂದ್ರಿವಾಯುವ ಕೇವಲದ ಪರಮಾತ್ಮನಾದನು ಹರಿಬೈರ ಮರೆದು ಈ ವಿಚಾರವ ಕಾಣಲಿಕ್ಕೆ ನಾ ಭಾವಿಸಿದೆ ನಾವೇರ್ವರವರು ತಾವು ಬಂದರೆ ನೋಡುವೆನೆಂದೇ ಬಿಟ್ಟೆ ನಾ ಸ್ಥಳವಾ ಈಗ ನೋಡುವೆನ ಜಾಂಡವಿರುತ್ತಾ ಹೇಗಿರುವುದು ಎಂದೋಗೆ ತಿರುತ್ತಿರೆ ಆಗ ಮೊಸುಗುತ್ತಲಿತ್ತು ನಾನಾ ವಿಧದ ಚಿತ್ರದಲ್ಲೇ ಸಾಗಲಿಕ್ಕೆ ನಾನಿತ್ತ ಬ್ರಹ್ಮನು ಆಗ ಹರಿ ಗರ್ಭದಲ್ಲಿ ಎಳೆಯುತ್ತಾಗ ಕಂಡನನೇಕ ಭುವನಗಳೆಲ್ಲ ಕೋಶಗಳ ಬ್ರಹ್ಮನುದರದಿ ಕಂಡ ತೆರದಲ್ಲಿ ಬ್ರಹ್ಮ ಕಂಡ ವಿಷ್ಣು ಉದರದಿ ಬ್ರಹ್ಮಲೋಕವ ಮೊದಲುಗೊಳ್ಳುತ್ತೆ ಬಹು ವಿಚಿತ್ರವನು ಬ್ರಹ್ಮ ನೋಡಿಯ ದನಿದು ಮಾರ್ಗವ ಬ್ರಹ್ಮ ಕಾಣದೆ ನಾಭಿ ಕಮಲ ಬ್ರಹ್ಮ ಹೊರಟನು ಬೆದರಿ ನೋಡಿದ ನಾಲ್ಕು ದಿಕ್ಕಗಳ